ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜೆ ಜಿ ಫುಡ್ ಸಫಾರಿ. ನಮಸ್ಕಾರ ಸ್ನೇಹಿತರೆ, ಜೆ ಜಿ ಫುಡ್ ಸಫಾರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪ್ರೋಬಯೋಟಿಕ್ ಫರ್ಮೆಂಟೆಡ್ ರೈಸ್ ಅಂತ, ಅಂದರೆ ಇದು ರಾತ್ರಿ ಉಳಿದಿರೋ ಅನ್ನನ, ಅಂದರೆ ತಂಗಳ ಅನ್ನನ ಮೊಸರನ್ನ ಯಾವ ಥರ ಮಾಡೋದು ಅಂತ. ನೀವೆಲ್ಲ ಚಿತ್ರಾನ್ನ ಮಾಡಿರ್ತೀರ, ಮೊಸರನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಅನ್ಕೋಬೋದು, ನಸಿಯವನಿಯ ನೀವು ಸಂಕ್ರಾಂತಿ ಹಬ್ಬದ ದಿವಸ ಪೊಂಗಲ್ ಮಾಡಿ ತೋರಿಸ್ತಾನಂದರೆ ಆ ತಂಗಳನ್ನ ಮೊಸರನ್ನ ಅಂತ ಇದ್ದೀರಾ ಅನ್ಕೋಬೋದು. ಸ್ನೇಹಿತರೆ, ಇದೊಂದು ಸಲ ನೀವು ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೋಡಿ. ಆಮೇಲೆ ನೀವೇ ಹೇಳ್ತೀರಾ, ಕಾಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ. ಚೆನ್ನಾಗಿಲ್ಲ ಅಂದರೆ ಮುಖಕ್ಕೆ ಹಾಕಿ ಸುಗಿರಿ, ನೋಡ್ಕೊಳ್ಳೋಣ. ಆಮೇಲೆ ಮೊದಲು ಈ ವಿಡಿಯೋನ ನೋಡಿ, ಚೆನ್ನಾಗಿದ್ರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ಇದು ಹೆಲ್ತಿ ಫುಡ್ ಕೂಡ, ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಇದರಲ್ಲಿ. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಒಂದು ಸಲ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಳ್ಳಿ. ಓಕೆ, ರುಚಿಗೆ ತಕ್ಕಾಗೆ ಉಪ್ಪು, ಒಂದು 3 ಮೆಣಸಿನ್ಕಾಯಿ, ಒಂದು 10 ಎಲೆ ಕರಿಬೇವು, ಮೊಸರು ಹೆಪ್ಪಾಕಕ್ಕೆ, ಒಂದು ಹಾಲು, ಮತ್ತು ರಾತ್ರಿ ಉಳಿದಿರೋ ಅನ್ನ. ಹಾಲನ್ನು ಒಂಚೂರು ಬಿಸಿ ಮಾಡ್ಕೊಳ್ಳಿ, ಉಗುರು ಬೆಚ್ಚಗಿರಲಿ. ಓಕೆ, ಆಮೇಲೆ ನೋಡಿ, ಈ ಥರ ಅನ್ನ ಉದುರುದಾಗಿರಬೇಕು. ಮುದ್ದೆ ಇದ್ರೂ ಅದನ್ನು ನೀವು ಸ್ವಲ್ಪ ಉದುರುದ ಥರ ಕೈಯಲ್ಲೇ ಮಾಡಿಕೊಂಡು ಈ ಥರ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಇನ್ನು ಮಡಿಕೆನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ, ಇನ್ನೂ ಒಳ್ಳೆ ಬ್ಯಾಕ್ಟೀರಿಯಾ ಸಿಗುತ್ತೆ. ನೋಡಿ, ಹಾಲನ್ನ ಈ ಥರ ಹಾಕ್ಕೊಳ್ಳಿ. ಎಷ್ಟು ಹಾಕೋಬೇಕು ಅಂದರೆ ಅನ್ನ ಮುಳುಗೋಗ್ಬೇಕು ಕರೆಕ್ಟಾಗಿ, ಆ ಲೆವೆಲ್ಗೆ ಹಾಲು ಹಾಕ್ಕೊಳ್ಳಿ. ಆಮೇಲೆ ಮೊಸರು, ಒಂದು 3-4 ಸ್ಪೂನು ಮೊಸರು ಹೆಪ್ಪಾಕಕ್ಕೆ ಇದನ್ನು ಹಾಕ್ಕೊಳ್ಳಿ. ಗಟ್ಟಿ ಮೊಸರಾದರೂ ಪರವಾಗಿಲ್ಲ. ಆಮೇಲೆ 3 ಮೆಣಸಿನ್ಕಾಯಿ, ಸೀಳ್ಸಿರೋ ಮೆಣಸಿನ್ಕಾಯಿ 3 ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಕರಿಬೇವು ಒಂದು 10-12 ಎಲೆ ಹಾಕ್ಕೊಳ್ಳಿ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ರುಚಿಗೆ ತಕ್ಕಾಗಿ ಉಪ್ಪು ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ, ಉಳಿದಿದ್ದು ಬೆಳಗ್ಗೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸ್ಕೊಂಡ್ರೆ ನಮ್ಮದು ಕೈಯಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಬಂದು ಒಳ್ಳೆ ಫರ್ಮೆಂಟೇಷನ್ ಆಗುತ್ತೆ ಅದರಲ್ಲಿ. ಈ ಥರ ಮುಚ್ಚಿಟ್ಬಿಡಿ, ಒಂದು ರಾತ್ರಿ ಬಿಟ್ಬಿಡಿ, ಒಂದು ಮಿನಿಮಮ್ 8 to 10 hours. ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ತೆಗೆದು ನೋಡಿ, ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಒಳ್ಳೆ ಮೊಸರನ್ನ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಒಂದು ಸಲ ಅಥವಾ ಮಾಡಿ ನೀವು ರುಚಿ ಮಾಡಿ ನೋಡಿ ಹೇಳಿ. ಈ ರೆಸಿಪಿ ಆಂಧ್ರದಲ್ಲೇ ತೆಲಂಗಾಣದಲ್ಲೇ ತುಂಬ ಫೇಮಸ್ಸು. ಇದನ್ನು ಚದ್ದನ್ನಮ್ ಅಂತಾರೆ, ತುಂಬ ಹೆಲ್ತಿ ಕೂಡ. ಈಗಲೂ ಹಳ್ಳಿಗಳ ಕಡೆಯಲ್ಲಿ ಉಳಿದಿರೋ ಅನ್ನನ ಈ ಥರ ಯೂಸ್ ಮಾಡ್ಕೊತಾರೆ. ನಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.